ಮಂದಿರ ಹುಂಡಿ ಕಳ್ಳತನ ಕೇಸ್ ರಾಜ್ಯದಲ್ಲೂ ಕೂಡ ಎಫೆಕ್ಟ್ ಆಗಿದೆ. ರಾಜ್ಯದ ಮುಜರಾಯಿ ದೇಗುಲಗಳಿಗೆ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಮಂದಿರ ಹುಂಡಿ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಅದರ ಎಫೆಕ್ಟ್ ತಟ್ಟಿದೆ. ರಾಜ್ಯದ ಮುಜರಾಯಿ ದೇಗುಲಗಳಿಗೆ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ದೇವಸ್ಥಾನದ ಹುಂಡಿ, ಹಣ, ಚಿನ್ನಾಭರಣ ಲೆಕ್ಕಕ್ಕೆ ಹೊಸ ರೂಲ್ಸ್ಗಳನ್ನ ಜಾರಿ ಮಾಡಲಾಗಿದೆ. ಹುಂಡಿಯ 4 ದಿಕ್ಕಿನಿಂದಲೂ ಕಾಣುವಂತೆ ಸಿಸಿಟಿವಿ ಅಳವಡಿಕೆ ಆಗಬೇಕು. ಗೃಹ ರಕ್ಷಕ ದಳ, ಬ್ಯಾಂಕ್ ಸಿಬ್ಬಂದಿ, ಸರ್ಕಾರಿ ನೌಕರರಿಂದ ಎಣಿಕೆಯಾಗಬೇಕು. ಹುಂಡಿ ಎಣಿಕೆ ಬರುವವರ ಮುಖಚರ್ಯೆ ಅಳವಡಿಕೆ ಕಡ್ಡಾಯವಾಗಿರಬೇಕು. ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾಗಳ ನಿಗಾ ಇಡಬೇಕು. ಹುಂಡಿ ಎಣಿಕೆ ಆಗ್ತಾ ಇದೆ ಅಂದ್ರೆ ಚೆಕ್ ಮಾಡ್ತಿರ್ಬೇಕು. ಹಣ ಎಣಿಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಚಿತ್ರೀಕರಣ ಆಗಬೇಕು ಅನ್ನೋದಾಗಿ ಸೂಚನೆಯನ್ನ ನೀಡಿದ್ದಾರೆ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಈಗ ಏನು ಹುಂಡಿ ಹಣ ಕಳ್ಳತನ ಆಯ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಅದರ ಎಫೆಕ್ಟ್ ಬಿದ್ದಿದೆ. ಈಗ ಮುಜರಾಯಿ ಇಲಾಖೆಗೆ ಬರುವಂತಹ ದೇವಸ್ಥಾನಗಳಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರ್ತಾ ಇದ್ದಾರೆ. ಯಾವ ರೀತಿಯ ಮಾರ್ಗಸೂಚಿಗಳು, ಏನೆಲ್ಲ ಪಾಲನೆ ಮಾಡಬೇಕಾಗತ್ತೆ, ಏನು? ಅಮೃತ, ಅಯೋಧ್ಯ ರಾಮ ಮಂದಿರದ ಹುಂಡಿ ಹಣ ಕಳ್ಳತನದ ಪ್ರಕರಣ ನಂತರದಲ್ಲಿ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು. ಯಾಕಂದ್ರೆ ರಾಜ್ಯದಲ್ಲಿರುವಂತಹ ಮುಜರಾಯಿ ದೇವಸ್ಥಾನದ ಹುಂಡಿ ಹಣವೇ ನೂರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ಆದಾಯ ಬರುತ್ತೆ. ಹೀಗಾಗಿ ಈ ದುಡ್ಡನ್ನು ಕೂಡ ಕಳ್ಳತನ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ಹಿಂದೆ ಬಿಡುಗಡೆ ಮಾಡಿದೆ. ಮುಖ್ಯವಾಗಿ ಈ ದೇವಸ್ಥಾನದಲ್ಲಿರುವಂತಹ ಹುಂಡಿಗಳು 4 ದಿಕ್ಕಿನಿಂದ ಕೂಡ ಸ್ಪಷ್ಟವಾಗಿ ಕಾಣಿಸುವ ಹಾಗೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಬೇಕು. ಈ ಸಿಸಿಟಿವಿಗಳನ್ನ ಮಾನಿಟರ್ ಮಾಡುವಂತಹ ಕೆಲಸವನ್ನ ಆಯಾ ಜಿಲ್ಲೆಯ ಉಪ ವಿಭಾಗಾಧಿಕಾರಿಗಳು ತಮ್ಮ ಕಚೇರಿಯಿಂದನೇ ಮಾನಿಟರ್ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಕೂಡ ಈ ಹೊಸ ಮಾರ್ಗಸೂಚಿಯಲ್ಲಿ ಮಾಡಿರುವಂತದ್ದು. ಮುಖ್ಯವಾಗಿ ಈ ಹಿಂದೆ ಎ ಮತ್ತೆ ಬಿ ಗ್ರೇಡ್ ದೇವಸ್ಥಾನಗಳಲ್ಲಿರುವಂತಹ ಹುಂಡಿ ಹಣವನ್ನ ಸ್ಥಳೀಯ ಸಂಸ್ಥೆಗಳು, NGOಗಳು ಅಥವಾ ಶಾಲಾ ಮಕ್ಕಳು ಬಂದು ಎಣಿಕೆ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಹೊಸ ಮಾರ್ಗಸೂಚಿಯ ಪ್ರಕಾರ ದೇವಸ್ಥಾನದಲ್ಲಿರುವಂತಹ ಹುಂಡಿ ಹಣವನ್ನ ಸರ್ಕಾರಿ ನೌಕರರು, ಬ್ಯಾಂಕ್ ಸಿಬ್ಬಂದಿ ಅಥವಾ ಹೋಮ್ ಗಾರ್ಡ್ಗಳನ್ನ ಕರೆದುಕೊಂಡು ಬಂದು ಈ ಒಂದು ಹುಂಡಿ ಹಣವನ್ನ ಎಣಿಕೆ ಮಾಡಬೇಕು. ಇವರನ್ನ ಹೊರತುಪಡಿಸಿದ್ರೆ ಸಾರ್ವಜನಿಕರಾಗ್ಲಿ ಅಥವಾ ದೇವಸ್ಥಾನದ ಅರ್ಚಕರಾಗ್ಲಿ ಈ ಒಂದು ಹಣವನ್ನ ಎಣಿಕೆ ಮಾಡಬಾರದು ಅನ್ನೋದನ್ನ ಸ್ಪಷ್ಟವಾಗಿ ಈ ಒಂದು ಮಾರ್ಗಸೂಚಿಯಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಸಿಸಿಟಿವಿಗಳನ್ನ ಪ್ರತಿ 15 ದಿನಕ್ಕೊಂದ್ಸತಿ ಪರಿಶೀಲನೆ ಮಾಡೋದಕ್ಕೆ ಸ್ಥಳೀಯ ಪೊಲೀಸರು ಕೂಡ ಹೋಗ್ಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು. ಯಾಕಂದ್ರೆ ದೇವಸ್ಥಾನಗಳಿರುವಂತಹ ಹುಂಡಿ ಹಣವನ್ನ ಅರ್ಚಕರು ಯಾವ ರೀತಿಯಾಗಿ ಕದ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದೆ. ಸಿಸಿ ಕ್ಯಾಮೆರಾ ದೃಶ್ಯಗಳು ಕೂಡ ಇದಾವೆ. ಇದನ್ನೆಲ್ಲವನ್ನು ಕೂಡ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ಹೊಸದಾದಂತಹ ಒಂದು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಈ ಮಾರ್ಗಸೂಚಿಯ ಪ್ರಕಾರ ದೇವಸ್ಥಾನದ ಅರ್ಚಕರಾಗ್ಲಿ, NGO ಆಗ್ಲಿ, ಸ್ಥಳೀಯ ಸಂಸ್ಥೆಗಳು ಯಾರೂ ಕೂಡ ಹುಂಡಿ ಹಣವನ್ನ ಎಣಿಕೆ ಮಾಡುವ ಹಾಗಿಲ್ಲ. ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಹೋಮ್ ಗಾರ್ಡ್ ಅಥವಾ ಸರ್ಕಾರಿ ನೌಕರರೇ ಈ ಹುಂಡಿ ಹಣವನ್ನ ಎಣಿಕೆ ಮಾಡಬೇಕು ಅನ್ನೋದನ್ನ ಹೊಸ ರೂಲ್ಸ್ ಅನ್ನು ಕೂಡ ತಂದಿರುವಂತದ್ದು. ಅಮೃತ, ಓಕೆ, ಧನ್ಯವಾದ ಮುತ್ತಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.